ತಾಲೂಕಿನ ಕೋನಹಳ್ಳಿ ಗ್ರಾಮದಲ್ಲಿ ಶ್ರೀ ಸಂಗಮೇಶ್ವರ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಶನಿವಾರ ನಡೆದ ಚುನಾವಣೆಯಲ್ಲಿ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಅವರ ಬೆಂಬಲಿತ ಅಭ್ಯರ್ಥಿಗಳಾದ ನೂತನ ಅಧ್ಯಕ್ಷರಾಗಿ ಶೌಕತ್ ಅಲಿ ಇಸ್ಮಾಯಿಲ್ ಡೊಂಗರಗಾಂವ್ ಹಾಗೂ ಉಪಾಧ್ಯಕ್ಷರಾಗಿ ಶ್ರೀಮತಿ ಶಿವನವ್ವ ವಿಠ್ಠಲ ಡಂಬಳಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಆರ್ಯನ್ ನೂಲಿ ಘೋಷಣೆ ಮಾಡಿದರು. ಕೋಹಳ್ಳಿ ಗ್ರಾಮದ ಸಂಗಮೇಶ್ವರ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದಲ್ಲಿ ಇಂದು ನಡೆದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಒಟ್ಟು 12 ಜನ ನಿರ್ದೇಶಕರಲ್ಲೇ 7 ಜನ ನಿರ್ದೇಶಕರು ಪಾಲ್ಗೊಂಡು ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನದ ಅಭ್ಯರ್ಥಿಗಳಿಗೆ ಬೆಂಬಲಿಸಿದರು. ಇದರ ಆಡಳಿತ ಮಂಡಳಿಯ ಬಾಕಿ ಉಳಿದ ಅವಧಿಗೆ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಚುನಾವಣೆಯ ನಾಮಪತ್ರವನ್ನು ಇವತ್ತು ಸ್ವೀಕರಿಸಲಾಯಿತು. ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀ ಶೌಕತ್ ಅಲಿ ಇಸ್ಮಾಯಿಲ್ ಡೊಂಗರಗಾಂವ್ ಇವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದರಿಂದ ಅಧ್ಯಕ್ಷರ ಹುದ್ದೆಗೆ ಬಾಕಿ ಉಳಿದ ಅವಧಿಗೆ ಶೌಕತ್ ಅಲಿ ಇಸ್ಮಾಯಿಲ್ ಡೊಂಗರಗಾಂವ್ ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಉಪಾಧ್ಯಕ್ಷರ ಹುದ್ದೆಗೆ ಶ್ರೀಮತಿ ಶಿವನವ್ವ ವಿಠ್ಠಲ ಡಂಬಳಿ ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ವೇಳೆ ನಿರ್ದೇಶಕರಾದ ರೇವಣಸಿದ್ದ ಸತ್ತಿ, ಸುವರ್ಣ ಜರೆ, ಸುರೇಶ್ ಬಿಳುಗುಂಡಿ, ರಾಮು ತಳ್ವಾರ್, ಸದಾಶಿವ್ ಸರ್ಗರ್, ಹಿರಿಯರಾದ ನೂರ್ ಅಹಮದ್ ಡೊಂಗರಗಾಂವ್, ಸದಾಶಿವ್ ಹರ್ಪಾಳೆ, ಶ್ರೀಕಾಂತ ಆಲಗೂರು, ಸಹದೇವ್ ಶೂರ್, ತುಕಾರಾಮ್ ಫಡ್ತಾರೆ, ಸಿಕಂದರ್ ಮುಜಾವರ್, ಕೇದಾರಿ ಒಳಸಂಗ ಸೇರಿದಂತೆ ಇನ್ನು ಅನೇಕರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈ ವೇಳೆ ಐಗಳಿ PSI ಚಂದ್ರಶೇಖರ ಸಾಗನೂರ್ ಸಿಬ್ಬಂದಿಯೊಂದಿಗೆ ಸೂಕ್ತ ಬಂದೋಬಸ್ತ್ ನೀಡಿದರು. ಸಹಾಯಕ ಚುನಾವಣಾಧಿಕಾರಿಯಾಗಿ ಮುಖ್ಯ ಕಾರ್ಯನಿರ್ವಾಹಕ ಜಯವಂತ ಆಜಟಾರ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಜಯ್ ಕಾಂಬ್ಳೆ, ಭಾರತ ವೈಭವ ನ್ಯೂಸ್, ಅಥಣಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.